ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರ ಕಾರ್ಯವೈಖರಿ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತೆ ತೀವ್ರ ವಾಗ್ದಾಳಿ ನಡೆಸಿದ್ದು, ಜಿಲ್ಲಾಧಿಕಾರಿಗಳಷ್ಟು ನನಗೆ ಅನುಭವ ಇಲ್ಲ. ನಾನು ಕೇವಲ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಅಷ್ಟೇ. ಜನಪ್ರತಿನಿಧಿಗಳಿಗೆ ಗೌರವ ನೀಡುವ ವಿಧಾನವನ್ನು ಜಿಲ್ಲಾಧಿಕಾರಿಗಳು ಮೊದಲು ಕಲಿಯಬೇಕು ಎಂದು ಆಗ್ರಹಿಸಿದರು. ನಗರದ ಹಾಸನ ಹಾಲು ಒಕ್ಕೂಟದ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಹಲವು ಬಾರಿ ದೂರವಾಣಿ ಕರೆ ಮಾಡಿದರೂ ತಮ್ಮ ಕರೆ ಸ್ವೀಕರಿಸಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮ ಪಿಎ ಮೊಬೈಲ್ನಿಂದಲೂ ಕರೆ ಮಾಡಿದ್ದರೂ ಸ್ಪಂದನೆ ದೊರೆಯಲಿಲ್ಲ ಎಂದು ದೂರಿದರು. ಜಿಲ್ಲಾಧಿಕಾರಿಗಳಷ್ಟು ನನಗೆ ಅನುಭವ ಇಲ್ಲ. ನಾನು ಕೇವಲ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಅಷ್ಟೇ. ಆದರೆ ಒಬ್ಬ ಜನಪ್ರತಿನಿಧಿ ಕರೆ ಮಾಡಿದಾಗ ಸ್ವೀಕರಿಸದಷ್ಟು ಅವರು ದೊಡ್ಡವರಾಗಿದ್ದಾರೆಯೇ? ಅಷ್ಟೊಂದು ಕಾರ್ಯನಿರತರಾಗಿದ್ದಾರೆಯೇ ಎಂದು ವ್ಯಂಗ್ಯವಾಡಿದರು. ತಾವು ಸಲ್ಲಿಸುವ ಪತ್ರಗಳಿಗೆ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ ಎಂದು ಆರೋಪಿಸಿದ ರೇವಣ್ಣ, ಜಿಲ್ಲಾಧಿಕಾರಿಗಳು ತಮ್ಮ ಬಗ್ಗೆ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ನಾನು 3-4 ತಿಂಗಳಿಗೊಮ್ಮೆ ಸುದ್ದಿಗೋಷ್ಠಿ ನಡೆಸಿ ಟೀಕೆ ಮಾಡುತ್ತೇನೆ ಎಂದು ಅವರು ಹೇಳುತ್ತಾರೆ. ನನ್ನ ಬಗ್ಗೆ ಪ್ರಶ್ನೆ ಮಾಡಲು ಅವರಿಗೆ ಯಾವ ಅಧಿಕಾರವಿದೆ? ನನ್ನನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದವರು ದ್ವೇಷಿಸುತ್ತಾರೆ ಎನ್ನಲಾಗುತ್ತಿದೆ. ನಾನು ಅವರನ್ನು ಹಿಡಿತದಲ್ಲಿಟ್ಟುಕೊಂಡು ಯಾವ ವೈಯಕ್ತಿಕ ಕೆಲಸ ಮಾಡಿಸಿಕೊಳ್ಳಬೇಕು ಎಂದು ಪ್ರಶ್ನಿಸಿದರು. ತಮ್ಮ ವಿರುದ್ಧ ವೈಯಕ್ತಿಕ ಜಿದ್ದು ಸಾಧಿಸಲಾಗಿದೆ ಎಂದು ಆರೋಪಿಸಿದ ಅವರು, ಜಿಲ್ಲಾಧಿಕಾರಿ ವಿರುದ್ಧ ಇರುವ ದಾಖಲೆಗಳನ್ನು ಸೂಕ್ತ ಸಂದರ್ಭದಲ್ಲಿ ಬಹಿರಂಗಪಡಿಸುವುದಾಗಿ ಹೇಳಿದರು. ಹಲವು ಡಿಸಿಯೊಂದಿಗೆ ಕೆಲಸ, ಒಬ್ಬ ಶಾಸಕನೊಂದಿಗೆ ಯಾವ ರೀತಿ ನಡೆದುಕೊಳ್ಳಬೇಕು, ಯಾವ ರೀತಿಯ ಗೌರವ ನೀಡಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದು ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಒಬ್ಬ ಜಿಲ್ಲಾಧಿಕಾರಿಗಳು ಒಬ್ಬ ಶಾಸಕ ಅಂತ ಬೇಡ, ನಾನು ಒಬ್ಬ ಜನಪ್ರತಿನಿಧಿ. ನಮ್ಮ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡಿಲ್ಲ, ಜನತೆಯ ಪ್ರತಿನಿಧಿಯಾಗಿ, ಆ ರೈತರಿರ್ಬೋದು, ಬಡವರಿರ್ಬೋದು, ಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ನಾನು MLA ಅಂತ ಹೇಳಿ ನನಗೆ ಕೋಡಿದೆ, ನನ್ನದು ಯಾವುದೂ ಹೇಳೋಕ್ಕೂ ಇಲ್ಲ. 2-3 ವಿಷಯ ನಿಮಗೆ ಗಮನಕ್ಕೆ ತರ್ತೀನಿ. ಆಮೇಲೆ ತಾವೇನು ನಿರ್ಣಯ ಮಾಡ್ತೀರ ಅದಕ್ಕೆಲ್ಲ ಭಾಗಿಯಾಗ್ತೀವಿ. ಈಗ ಒಂದು ಪಂಚಾಯಿತಿ ರಿಸರ್ವೇಷನ್ನು ನಾನು ಕೆಲವರು ಕೇಳ್ಕೊಂಡ ವಿಷಯನ, ಇದು ಸರ್ಕಾರ ಒಂದು ಸುತ್ತೋಲೆ ಮಾಡಿರೋದು 1/6/26. 1/6/26ರಲ್ಲಿ ಈಗಿನ ಸರ್ಕಾರ ಬಂದ ಮೇಲೆ ನೋಟಿಫಿಕೇಶನ್ ಮಾಡಿರೋದು. ಗ್ರಾಮ ಪಂಚಾಯಿತಿಗಳ ಸಾರ್ವಜನಿಕರ ಚುನಾವಣೆ 26, ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ಅಧಿನಿಯ 93 ಪ್ರಕಾರ ವರ್ಗವಾರು ಸದಸ್ಯರ ಸ್ಥಾನವನ್ನು ನಾನು ಕೇಳ್ತಾ ಇದ್ದೆ. ಜಿಲ್ಲಾ ಮಿನಿಸ್ಟರ್ ಹೇಳಿದರು 15ರಲ್ಲಿ ಆಗಿರೋದು ಅಂತ. ಹಿಂದೆ 15ರಲ್ಲೇ ಮಾಡಿದ್ದಾರೆ, ಸರ್ಕ್ಯುಲರ್ ನಾವು ಮಾಡಿಲ್ಲ ಅಂತ ಒಂದು ನಾನು ಯಾವುದೋ ಒಂದು ಇದರಲ್ಲಿ ಬರ್ತಾಯಿತ್ತು ಅಲ್ವ ರವಿ. ಅದಕ್ಕೆ ನಾನು ಜಿಲ್ಲಾ ಮಿನಿಸ್ಟ್ರಿಗೆ ಸರಿಯಾದ ರೀತಿ ಮಾಹಿತಿ ತಗೊಂಡೆ. ಜಿಲ್ಲಾಧಿಕಾರಿಗಳ ಹತ್ರ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋದು ಅವ್ರಿಗೆ ವಿಷಯ ಅವ್ರ ಗಮನಕ್ಕೆ ತರ್ತೀನಿ. ಅದು ತಗೊಳ್ಳೋದು ಬಿಡೋದು ಅವರೇ ಸೇರಿದ್ದು. ನನಗೆ ಬಂದಿರೋದು 1/6/25ರಲ್ಲಿ ಇದನ್ನು ಮಾರ್ಗಸೂಚಿ ಮಾಡಿ ಅಂತೇಳಿ 26 ಮಾಡಿ ಸರ್ಕಾರದ ಸೋಮಶೇಖರು ನಿರ್ದೇಶಕರು, ಪಂಚಾಯತ್ ರಾಜ್ ಪದವಿ ನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿಗಳು, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಇದು ಚುನಾವಣೆ ಆಯೋಗಕ್ಕೆ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಉಲ್ಲೇಖ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಇವರೇ ಇದನ್ನು ಜಿಲ್ಲಾಧಿಕಾರಿಗಳೇ ಈ ಸರ್ಕ್ಯುಲರ್ನ ಕಳಿಸ್ಕೊಟ್ಟಿದ್ದಾರೆ ಉಲ್ಲೇಖ ಹಾಕಿ. ನಾನು ಏಕೆಂದರೆ ಒಂದು ಗಮನಕ್ಕೆ ತರಬೇಕಾಗುತ್ತೆ. ಒಂದು ಸರ್ಕ್ಯುಲರ್ನೇ ಹಾಕಿ ಇವರು ಜಿಲ್ಲೆ ಎಲ್ಲ ತಹಸೀಲ್ದಾರರುಗಳಿಗೆ, ಅದೆಲ್ಲರಿಗೂ ಒಂದು ಕಾಪಿ ಕೊಡಬೇಕು. ಜಿಲ್ಲೆ ಎಲ್ಲ ತಹಸೀಲ್ದಾರರುಗಳಿಗೆ ಅವರು ಏನು ಹೇಳಿದ್ದಾರೆ, ಉಲ್ಲೇಖ 2ರಲ್ಲಿ ಗ್ರಾಮ ಪಂಚಾಯತಿ ಅಧಿನಿಯಮ 93 ಪಂಚಾಯತಿಗೆ ಒಟ್ಟು ಅಧೀನ ಸೂಚನೆ ಆಗಿರುತ್ತದೆ. ಇದನ್ನು ನಿಗದಿಪಡಿಸಿ ಕರೆಕ್ಟಾಗಿ ಮಾಡಿ ಕಳಿಸ್ಕೊಡಿ ಅಂತ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ರಿಸರ್ವೇಷನ್ ಕರೆಕ್ಟಾ ಸರ್? ಇದು ಈ ಪತ್ರ ರಿಸರ್ವೇಷನ್ ಮಾಡಿ ಕಳಿಸ್ಕೊಟ್ಟಿರೋದು. ಇಲ್ಲ ನಾವು ತಹಸೀಲ್ದಾರ್ ಅವ್ರಿಗೆ ಇದೇ ಇಲ್ಲ ಅಂದ್ರಲ್ಲಪ್ಪ, ಯಾಕೆ ಪತ್ರ ಬರೆಯೋಕೆ ಹೋದ್ರವರು ತಹಸೀಲ್ದಾರಿಗೆ? ಪೂರ್ತಿ DC ಗೆ ಅಧಿಕಾರ ಇರೋದಾದರೆ
ತಹಸೀಲ್ದಾರಿಗೆ ಯಾಕೆ ಬರೆಯೋಕೆ ಹೋದ್ರು? ಏನು ಸರ್ ಕರೆಕ್ಟಾಗಿ ನಾನು ಹೇಳೋದು ಸರ್? ಇದು ಒಂದು ಭಾಗ. ನಿಮಗೆ ಸರ್ಕಲ್ ಅವರು ಜಿಲ್ಲಾಧಿಕಾರಿಗಳು ನೀವೇ ನಿಗದಿಪಡಿಸಿ ಅಂತ ಕಳಿಸವ್ರೆ. ಇದಾದಮೇಲೆ ನನಗೇನಾಯಿತು ಸರ್ ಅಂದರೆ, ನಾನು ಮೊನ್ನೆ ತಾಲೂಕು ಆಫೀಸಿಗೆ ಮೀಟಿಂಗ್ ಹೋದೆ. ಈಗ ಒಂದು 15 ದಿನ 20 ದಿನ ಯಾವುದು ನಮ್ಮ ರಿಸರ್ವೇಷನ್ ಇದ್ದಿರುತ್ತಲ್ಲ, ಎಂಥದಪ್ಪ ದರ್ಖಾಸ್ತು ಕಮಿಟಿ ಮೀಟಿಂಗ್ಗೆ ಅಲ್ಲಿ ಹೋದಾಗ ಹಾಸನ ತಹಸೀಲ್ದಾರ್ ಏನು ಹೇಳಿದರು, ಮೀಟಿಂಗ್ ಎಲ್ಲ ಆದಮೇಲೆ ಏನಮ್ಮ ರಿಸರ್ವೇಷನ್ ಯಾವ ಥರ ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ಸರ್ ಡಿ ಸಿ ಏರಿಯಾ ಒಬ್ಬ ಈ ಜಿಲ್ಲೆಯ ನಾನು ಮಿನಿಸ್ಟ್ರ್ ಬಗ್ಗೆ ನಾನು ಆಪಾದನೆ ಮಾಡೋಕ್ಕೆ ಹೋಗಲ್ಲ. ಕೆಲವು ಯಾರು ಡಿ ಸಿ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಯಾರು ಪ್ರತಿನಿಧಿಗಳು, ಅವ್ರು ಹೇಳಿದ್ದೇ ಮಾಡಬೇಕು ಅಂತೇಳಿ ಡಿ ಸಿ ಆಫೀಸಲ್ಲಿ ಇನ್ಸ್ಟ್ರಕ್ಷನ್ ಇದೆ ಸರ್.